ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ಥರ ಏನಕ್ಕೆ ರೆಡಿ ಆಗಿಬಿಟ್ಟು ನಿಂತ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ನಮ್ಮ ಊರಲ್ಲಿ ಜಾತ್ರೆ, ಅದಕ್ಕೆ ನಾನು ಈ ಥರ ರೆಡಿ ಆಗಿದ್ದೀನಿ. ಯಾವುದೋ ಬ್ಲೌಸಿಗೆ ಯಾವುದೋ ಸ್ಯಾರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡಿಲ್ಲ. ಇವಾಗ ನಮ್ಮ ಮನೆಯವರೆಲ್ಲರೂ ಅಲ್ಲಿ ಹೊರಗಡೆ ಇದ್ದಾರೆ, ಬನ್ನಿ ಎಲ್ಲರೂ ತೋರಿಸ್ತೀನಿ. ಮಮ್ಮಿ ಇನ್ನೂ ರೆಡಿಯಾಗಿಲ್ಲ, ನಮ್ಮ ಆಂಟಿ ರೆಡಿಯಾಗಿರೋದನ್ನ ತೋರಿಸು. ಚೆನ್ನಾಗಿ ಹಾಕು, ನೀಟಾಗಿ ದೊಡಮ್ಮ ಹಾಯ್ ಮಾಡಿ ದೊಡಮ್ಮ. ನನಗೆ ಹಾಯ್ ಮಾಡ್ತೀನಿ. ಇಲ್ಲಿ ನೋಡಿ ಮತ್ತೆ ಅವರು ಹಾಯ್. ಹಾಂ ನಮಸ್ತೆ ಹಾಯ್. ನೋಡಿ ತಂಗಿನ ರೆಡಿಯಾಗಿಲ್ಲ. ಇವಾಗ ಆಫೀಸಿಂದ ಬಂದು ಕುತ್ಕೊಂಡಿದ್ದಾಳೆ. ಎಲ್ಲರೂ ಆಲ್ಮೋಸ್ಟ್ ವೈಟ್ ಬ್ಲೂ ಕೈಂಡ್ ಆಫ್ ಬ್ಲೂ, ಶೇಡ್ಸ್ ಆಫ್ ಬ್ಲೂ. ಸರಿ ಬಾಬಿ, ಇನ್ನೂ ರೆಡಿ ಆಗಿಲ್ಲ. ಅಯ್ಯೋ ಬಿಡಿ, ನೀವು ರೆಡಿನೇ ಆಗಲ್ಲ ಇವತ್ತು. ಮಿಡ ಈ ಓಲೆ ತೋರ್ಸೆ. ನೋಡಿ ಓಲೆ, ಕೂದಲೆತ್ಕೋ. ನೋಡಿ ಈ ಓಲೆಗೆ ಈ ಓಲೆ, ಈ ಸ್ಯಾರಿಗೆ ಈ ಓಲೆ ಹಾಕೊಂಡಿದ್ದಾಳೆ. ಮ್ಯಾಚ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೇ ಮಿಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ, ಎಲ್ಲ ಮಿಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನೇ ಇಷ್ಟಪಟ್ಟು ಹೂ ಮುಡಿಸ್ಕೊಂಡೆ ನಮ್ಮ ಅಕ್ಕನ ಹತ್ರ. ಎಷ್ಟೋ ದಿವಸ ಆಗಿತ್ತು ಹೂನ ಮುಟ್ಕೊಂಡು. ಆ್ಯಂಡ್ ನಮ್ಮೂರಲ್ಲಿ ಈ ಜಾತ್ರೆ ಏನು ನಡೀತಾ ಇದೆಯಲ್ಲ, ಇದು 60 ವರ್ಷ ಆದಮೇಲೆ ಈ ಜಾತ್ರೆ ನಡೀತಾ ಇದೆಯಂತೆ. ನಾವು ಅದಕ್ಕೇನೆ ಮಾರಮ್ಮ ತಾಯಿಗೆ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ. ಆ್ಯಂಡ್ ಅಲ್ಲಿ ಒಂದು ಏನು ಕಲ್ಲಿದೆಯಲ್ಲ, ಆ ವಿಗ್ರಹಕ್ಕೂ ಕೂಡ ಪೂಜೆ ಮಾಡಿದ್ವಿ. ಈ ಕಲ್ಲು ಎಲ್ಲಿಂದ ಬಂತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾವು ಮಾದನಕಳ್ಳಿಗೆ ಬಂದಾಗಿಂದ ಸ್ವಲ್ಪ ಅಂದರೆ ಈ ಮನೆಗೆ ನಾವು ಶಿಫ್ಟ್ ಆದಾಗಿಂದ ನಾನು ಈ ಕಲ್ಲನ್ನ ಅಂದರೆ ವಿಗ್ರಹನ ನೋಡ್ತಾ ಇದ್ದೀನಿ. ಆ ದೇವರಿಗೂ ಪೂಜೆ ಮಾಡಿಕೊಂಡು ಮಾರಮ್ಮ ತಾಯಿಗೂ ಪೂಜೆ ಮಾಡಿದ್ವಿ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ಊರಲ್ಲಿ ಜಾತ್ರೆ ನಡೆದ್ರೆ ಎಲ್ಲರೂ ಹೋಗಿ ಒಂದು ದೇವ್ರಿಗೆ ಪೂಜೆ ಮಾಡ್ಕೊಬಾರ್ದು ಎಲ್ಲ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಈ ಸತಿ ನಮ್ಮ ಫ್ಯಾಮಿಲಿ ನಮ್ಮ ಜೊತೆ ಬಂದಿದ್ದರಿಂದ ನನಗೆ ಇನ್ನೂ ಸಖತ್ ಖುಷಿ ಆಯಿತು. ಆ್ಯಂಡ್ ನನಗೆ ಏನೋ ನನ್ನ ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಸಖತ್ ಇಷ್ಟ ಆಗುತ್ತೆ. ನಾನು ಈ ವಿಡಿಯೋ ಮಾಡೋಣ ಅಂತ ನಾನೇ ಅಂದ್ಕೊಂಡೆ, ಬಟ್ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಏನಕ್ಕೆ ಅಂತಂದರೆ ಅಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮಾಡೋದಿತ್ತು. ಅದು ಅಲ್ಲದೆ ನನ್ನ ಮದುವೆ ಬೇರೆ ಬೇಗ ಫಿಕ್ಸ್ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರ ಪೂಜೆ ಮಾಡು ಅಂತಂದ್ಬಿಟ್ಟು ನಮ್ಮ ಮಮ್ಮಿ ಸಖತ್ ಹಿಂಸೆ ಇಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಜಾತ್ರೆಯಲ್ಲಿ ಅನ್ನನ ಪಾಪ ಆ ಥರ ಕಲ್ಲು ಮುಂದೆ ಸುರಿದಿದ್ದಾರೆ. ನಿಜವಾಗ್ಲೂ ನಾನೊಂದು ಮಾತು ಹೇಳ್ತೀನಿ, ಏನಂತ ಅಂದರೆ ಆ ಕಲ್ಲು ನಿಜವಾಗ್ಲೂ ಬಂದ ಅನ್ನನ ತಿನ್ನುತ್ತಾ? ಇಲ್ಲ ತಾನೆ. ನೈವೇದ್ಯಕ್ಕೆ ಒಂದು ತೂತು ಇಟ್ಟರು ಸಾಕು, ದೇವರಿಗೆ ಒಂದು ಕಾಳು ಕೊಟ್ಟರು ದೇವರಿಗೆ ಪ್ರೀತಿಯಿಂದ ಕೊಟ್ಟರೆ ಅದು ಅರ್ಪಣೆ ಆಗುತ್ತಂತೆ. ಆ್ಯಂಡ್ ಹೊಟ್ಟೆನೂ ತುಂಬುತ್ತಂತೆ. ಅದು ನಾನು ಎಲ್ರಿಗೂ ಹೇಳೋದು ಇಷ್ಟೇ, ನೀವು ಅನಾವಶ್ಯಕವಾಗಿ ದೇವ್ರ ಹೆಸರು ಹೇಳ್ಕೊಂಡು ಅನ್ನನ ವೇಸ್ಟ್ ಮಾಡಬೇಡಿ. ಅದನ್ನೇ ಒಂದು ನಾಯಿಗೆ ಹಾಕಿ, ಇಲ್ಲ ಒಂದು ಪ್ರಾಣಿಗೆ ಹಾಕಿ, ಇಲ್ಲ ಹಸ್ತವ್ರಿಗೆ ಕೊಡಿ. ನಿಜವಾಗ್ಲೂ ಅಂಥವ್ರ ಹೊಟ್ಟೆ ತುಂಬುತ್ತೆ. ಇನ್ನೂ ನಾವು ಆಗಿನ ಕಾಲದಲ್ಲೇ ಇರಬಾರ್ದು. ಇವಾಗಿನ ಸ್ಥಿತಿಗತಿಗಳು ನೋಡಿ, ಎಷ್ಟು ಜನ ಪಾಪ ಅನ್ನ ನೀರು ಇಲ್ದಂಗಿದ್ದಾರೆ. ಅಂಥವ್ರಿಗೆ ಹೆಲ್ಪ್ ಮಾಡಿ. ಯಾವುದೇ ಕಾರಣಕ್ಕೂ ಅನ್ನನ ಸುರಿಬೇಡಿ. ಮಧ್ಯಾಹ್ನ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಟೈಮಲ್ಲಿ ಆಗಲಿಲ್ಲ. ಅದಕ್ಕೆ ಮಿಸ್ ಆಗೋಯ್ತು ಆ ವಿಡಿಯೋ. ಇವಳೇ ನೋಡಿ ಫ್ರೆಂಡ್ಸ್, ಇವಳೇ ವಿಡಿಯೋ ಮಾಡೋದು. ಇವಳ ಹೆಸರು ಬಂದು ಸೀಪುರಿ ಅಂತ. ನಾನು ಎಲ್ಲರೂ ಪೂಜೆ ಮಾಡಿರೋದು ಈ ವಿಡಿಯೋ ಏನಕ್ಕೆ ಹಾಕ್ತಾಯಿದ್ದೀನಿ ಅಂತಂದರೆ, ಎಲ್ರಿಗೂ ಒಂದು ನೆನಪಲ್ಲಿ ಇರಲಿ ಅಂತ ಅಂದ್ಬಿಟ್ಟು. ನಾವು ವಯಸ್ಸಾದಾಗ ಇವರು ನಮ್ಮ ಚಿಕ್ಕಮ್ಮ, ಇವರು ನಮ್ಮ ಅತ್ತೆ, ನಾವೆಲ್ಲರೂ ನಮ್ಮ ಊರು ಜಾತ್ರೆಯಲ್ಲಿ ಸೇರಿದ್ವಿ, ನಾವೆಲ್ಲರೂ ಈ ಥರ ಪೂಜೆ ಮಾಡಿದ್ವಿ ಅಂತ ಕೂತ್ಕೊಂಡು ವಿಡಿಯೋ ನೋಡ್ತಾ ಇದ್ರೆ ಎಷ್ಟು ನೆಮ್ಮದಿ ಆಗುತ್ತೆ ಅಲ್ವಾ. ಆ್ಯಂಡ್ ನಾನು ಇವತ್ತು ಬಳೆ ಕೂಡ ತೊಟ್ಟಿದ್ದೆ. ಆ ಬಳೆ ನಂಗೆ ಸಖತ್ ಇಷ್ಟ ಆಯಿತು. ನನಗೆ ಬಳೆಗಳಂದರೆ ತುಂಬ ಇಷ್ಟ ಆಗುತ್ತೆ. ಇನ್ನೊಂದೇನು ಗೊತ್ತಾ, ನಾವು ಮಾರಮ್ಮ ತಾಯಿಗೆ ತಂಬಿಟ್ಟು ಆರತಿ ಅಂತ ಮಾಡಿದ್ವಿ. ಅದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಫಸ್ಟ್ ಟೈಮ್ ಮಾಡಿದ್ದು. ನನಗೆ ಅದನ್ನು ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಚೆನ್ನಾಗಿ ಬಂತಲ್ಲ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ದೇವ್ರ ದರ್ಶನ ಮಾಡೋಕ್ಕೆ. ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದು ಶಿವನ ದೇವಸ್ಥಾನ, ಇದು ಗಣೇಶನ ದೇವಸ್ಥಾನ, ಪಕ್ಕದಲ್ಲಿ ಮಾರಮ್ಮನ ದೇವಸ್ಥಾನ ಇದೆ. ಅಲ್ಲಿ ಕೆಂಡ ಕೂಡ ಹಾಕಿದ್ರು. ಕೆಂಡ ಎಷ್ಟು ಜನ ಆದರು ಅಂತ ನಾನೇ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಎಷ್ಟು ಜನ ಇದ್ದರು ಅಂತಂದರೆ ನಿಜವಾಗ್ಲೂ ತುಂಬ, ಅಂದರೆ ದೇವ್ರ ಮೇಲೆ ಭಕ್ತಿಗಿಂತ ಜಾಸ್ತಿ ಅಲ್ಲಿ ಮಾಡ್ಕೊಂಬಂದಿದ್ದು ತಂಬಿಟ್ಟು ಆರತಿನೇ ಜಾಸ್ತಿ ಇತ್ತು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೇವ್ರ ಅಲಂಕಾರನೂ ಅಷ್ಟೇ. ಈ ದೇವ್ರನ್ನ ದೇವಸ್ಥಾನದಿಂದ ತೆಗೆದು ಹೊರಗಡೆ ಒಂದು ಮಂಟಪ ಮಾಡಿ ಮಂಟಪದಲ್ಲಿ ಕೂರಿಸಿದ್ರು. ನಿಜವಾಗ್ಲೂ ನೋಡೋಕ್ಕೆ ಒಂಥರ ಕಣ್ಣು ತುಂಬೋಗ್ತಿತ್ತು. ನಾನು ಫ್ಯಾಮಿಲಿ ಜೊತೆ ಎಲ್ಲ ಅಲ್ಲಿ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಆಗುತ್ತಾ ಅಂತ ನೀವೇ ಹೇಳಿ? ಆಗಲ್ಲ. ಅಲ್ಲಿ ವಾಯ್ಸ್ ಎಷ್ಟಿತ್ತು ಅಂತಂದರೆ ನನಗೆ ನಿಜವಾಗ್ಲೂ ಅಲ್ಲಿ ವಿಡಿಯೋ ಮಾಡೋಕ್ಕಲ್ಲ, ವಿಡಿಯೋನ ರೆಕಾರ್ಡ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಅಷ್ಟು ಇಂಟ್ರೆಸ್ಟ್ ಹೊರಟೋಗಿತ್ತು, ಯಾಕಂದರೆ ಅಷ್ಟು ವಾಯ್ಸು. ಆ್ಯಂಡ್ ಜಾತ್ರೆ ಆಗಿದ್ದರಿಂದ ನಾವು ಎಲ್ಲ ಐಟಮ್ಸ್ನು ಜಾತ್ರೆಗೆ
ಜಾತ್ರೆಗಿಂತ ಹಿಂದಿನ ದಿವಸನೇ ತಗೊಂಡಿದ್ವಿ. ಇವಾಗ ನಾವು ಜಾತ್ರೆ ನೋಡೋಣ ಅಂತ ಅಂದ್ಬಿಟ್ಟು ಫ್ಯಾಮಿಲಿಯವರೆಲ್ಲ ರೆಡಿಯಾಗಿ ಇಲ್ಲಿಗೆ ಬಂದಿದ್ದು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಅಲ್ಲಿಗೆ ಯಾರಿಗೋ ದೇವ್ರು ಬಂದಿತ್ತಂತೆ, ಮಾರಮ್ಮ ತಾಯಿ ದೇವ್ರ ಮೇಲೆ ಬಂದಿತ್ತಂತೆ. ಅದನ್ನು ಆ ವಿಡಿಯೋನು ನಾನು ಅಪ್ಲೋಡ್ ಇಲ್ಲವಾಗ ನೆಕ್ಸ್ಟ್ ತೋರಿಸ್ತೀನಿ. ನಾನು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ನಿಜವಾಗ್ಲೂ ದೇವ್ರು ಬರೋದು ನಿಜವಾಗ್ಲೂ ಸತ್ಯನಾ? ಅದನ್ನು ನೀವು ನನಗೆ ಕಮೆಂಟ್ ಮಾಡಿ. ನಾನು ದೇವ್ರನ್ನ ತುಂಬ ನಂಬ್ತೀನಿ, ಆದರೆ ಒಬ್ಬರು ಮೈ ಮೇಲೆ ದೇವ್ರು ಬರುತ್ತೆ ಅಂತ ಅನ್ನೋದು ನನಗೇನೋ ಅದು ಸ್ವಲ್ಪ ಸೂಪರ್ಸ್ಟಿಷನ್ ಅಂತ ಅನಿಸುತ್ತೆ. ಬಟ್ ಕೆಲವ್ರಿಗೆ ನಿಜವಾಗಿ ಬರುತ್ತೆ ಅಂತ ಅಂತಾರೆ. ನಿಜವಾಗ್ಲೂ ಅದು ನನಗೆ ಗೊತ್ತಿಲ್ಲ ಅದು ನಿಜನ ಸುಳ್ಳು ಅಂತ ಅಂದ್ಬಿಟ್ಟು. ಇಲ್ಲಿ ಯಾರೊಬ್ಬರು ದೇವ್ರು ಬಂದಿರೋರು ಕುಣಿತಾ ಇದ್ದಾರೆ ನೋಡಿ, ಅದೇ ಹುಡುಗಿಗೆ ದೇವ್ರು ಬಂದಿರೋದಂತೆ. ನಿಜವಾಗ್ಲೂ ಆ ಹುಡುಗಿ ಒಸಿ ಕುಣಿಲಿಲ್ಲ, ಅವರು ಟಮಟೆ ಬಾರಿಸ್ತಾ ಇದ್ರು, ಅವ್ರು ಕುಣಿತಾನೆ ಇದ್ರು. ಆ ವಿಡಿಯೋ ಹಾಕ್ತೀನಿ, ನೀವು ನೋಡಿ. ನಾವಂತೂ ಈ ಊರಿಗೆ ಬಂದಾಗ ಈ ಊರಲ್ಲಿ ಆಲ್ಮೋಸ್ಟ್ ಆಲ್ ಜನನೇ ಇರಲಿಲ್ಲ. ನಾವು ಅವಾಗ ಇನ್ನೂ ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡಲ್ಲಿ ಇದ್ವಿ. ಆದರೆ ಇವಾಗ ಎಷ್ಟು ಜನ ಅಂತಂದರೆ ನಿಜವಾಗ್ಲೂ ಕಣ್ಣಾರೆ ನೋಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಜನ ಜಾತ್ರೆಗೆ ಸೇರಿದರು. ಆ್ಯಂಡ್ ಜಾತ್ರೆಗೆ ಹೋದರೆ ಮಾಮೂಲಿ ನಾವು ಏನೇನು ಬೇಕೋ ಅದನ್ನೆಲ್ಲ ಐಟಮ್ಸ್ ಎಲ್ಲ ತಿಂತೀವಲ್ಲ, ಅದನ್ನು ಕುತ್ಕೊಂಡು ತಿಂದ್ವಿ. ನಾನಂತೂ ಕುತ್ಕೊಂಡು ತಿಂದಿದ್ದ, ನನ್ನ ತಮ್ಮ ಆಡ್ಕೋತಿದ್ದ. ಅದೆಲ್ಲ ತಿಂದು ಮುಗಿಸಾದ್ಮೇಲೆ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಫುಲ್ ಟೆರಸ್ ಮೇಲೆ ಹೊರಟೋದ್ವಿ. ಯಾರ್ದೋ ಟೆರಸ್ ಗೊತ್ತಿಲ್ಲ. ಅಲ್ಲಿ ನಾವೇನಕ್ಕೆ ಹೋಗಿದ್ದು ಅಂತಂದರೆ ಮೇಲ್ಗಡೆಯಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೀವೇ ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಾ ಇದೆ. ಆ್ಯಂಡ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೆಂಡ ತುಳಿತಾ ಇದ್ದಾರೆ. ಅದ್ರದ್ದನ್ನು ನಾನು ಝೂಮ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟು ಝೂಮ್ ಆಗ್ತಿರ್ಲಿಲ್ಲ. ಏನಕ್ಕೆ ಅಂತಂದರೆ ಅದು ತುಂಬ ದೂರ ಇದ್ದಿದ್ದರಿಂದ. ಆ್ಯಂಡ್ ಜನನೂ ಕೂಡ ತುಂಬ ಅಂದರೆ ತುಂಬ ರಶ್ ಇದ್ದರು. ಆ್ಯಂಡ್ ಎಲ್ಲಿ ನೋಡಿದ್ರು ಬರೀ ಜನನೇ ಇದ್ದರು. ನಮಗಂತೂ ನಿಜವಾಗ್ಲೂ ಎಲ್ಲಾದರೂ ನಿಂತ್ಕೊಂಡು ನೋಡೋಣ ಅಂತಂದರೆ ನೆಮ್ಮದಿಯಾಗಿ ಏನೋ ಅಷ್ಟು ಸ್ಪೇಸೇ ಇರಲಿಲ್ಲ, ಹಂಗಾಗೋಗಿತ್ತು. ನೋಡ್ತೀನಿ ಹೆಂಗಾಗ್ತಾರೆ ಅಂತ. ಫಸ್ಟ್ ಯಾವ್ದು ಎಲ್ಲೈತೆ ಅಂತ ನೋಡ್ಬೇಕು. ಎಷ್ಟು ವರ್ಷ? 11 ವರ್ಷ. 50 ವರ್ಷ. 50 ವರ್ಷದ ಮುದ್ಕ ನೋಡಿದ್ರೆ ಇನ್ನು ಟಾರ್ಪಲ್ ಟಾರ್ಪಲ್ ಗಾಡಿ ಕವರ್ ಅದೇ ದೂರ ಅವ್ನು ಬರುತ್ತಾರ ಮಾಡ್ದೆ. ಹಾ ಪಾಪ ಅದು ಎಲ್ಲ ಐತಿ ಹೇಳಿ ಫಸ್ಟ್ ಆಫ್ ಆಲ್. ಇದು ಎಡ್ಲೆ ಹಿಡ್ದು ಅದಕ್ಕೂ ಎಡ್ಲೆ ತಂತೀನಿ ಕೊಡಿಲಿ ನೀನು ಅದೇ ಹಾಕಬಾರ್ದು, ನಾ ಬೇರೆಯವ್ರು ಈಸ್ಕೊಂಡು ಹಾಕ್ಬೇಕು ಅನ್ನೋ ಥರ ಮಾಡ್ತೀಯ. ಇಲ್ಲ ಇಷ್ಟು ಮಾಡಕ್ಕೆ ಸರಿ ಮಾಡು. ನಮ್ಮ 50 ವರ್ಷದ ಮುದ್ಕ ಅವರು 50 ದಿನ ಮಾಡಿದ್ರು. ಯಾರು ನೀನೇ ಅಲ್ಲಿ ಒಮ್ಮೆ ದೊಡ್ಡಮ್ಮನ ಹತ್ರ ಬಳೆ ತೆಗಿಸ್ಕೊತಾ ಇದೀನಿ. ಬಳೆ ನಾವ್ ಮತ್ತೆ ತೆಗಿತು, ಕೈಯೆಲ್ಲ ನೋವು ಬಂದವ, ಹಂಗ್ ತೆಗಿತು. ಈಗ ನೋಡಿ ಒಂಚೂರು ನೋವಾಗಿಲ್ಲ. ನಮ್ಮ ಅಕ್ಕ ಹೇಳ್ತಾಳೆ ಅದು ತಡ್ಕೊಳಕ್ಕಾಗಲ್ವ. ನೀವು ಬಾತ್ರೂಮ್ ತೊಳೆಯೋರಂದ್ರೆ ಯಾರಾದ್ರು? ನಾನು ಒಂದ್ ಮನ್ಸಿಗೆ ಹೇಳಕ್ ಒಂದ್ ಬೆಲೆ ಬೇಡವ, ನನಗೆ ಬಾತ್ರೂಮ್ ದುಡ್ಡಿಸ್ಕೊಳಂತ ಅಲ್ಲಲ್ಲ, ಏನಾಯ್ತು ಸೀನ್ ಏನಾಯ್ತು ಹೇಳಿ. ನಿಂತಿನ ಎಷ್ಟು ವಾಶ್ರೂಮ್ ಪಾಪ ಸುಮ್ನಿರು. ಎಷ್ಟು ವಾಶ್ರೂಮ್ ದುಡ್ಡು ಅಂದ್ರ ನನಗೆ ಗೊತ್ತಿಲ್ಲ, ಒಟ್ಟು 5 ರೂಪಾಯಿ 6 ರೂಪಾಯಿ ಇರ್ಬೋದು ಅಂತ ಅನ್ನ. ಅದಕ್ಕೆ ಅಮ್ಮ ಹಂಗಾರೆ ಚೇಂಜ್ ಇಲ್ವಲ್ಲ, ಚೇಂಜ್ ಕೊಟ್ಟಿರೋದು ಯಾಕೆ ನನ್ಗೆ ಕೊಡ್ತಿದ್ದೆ ಈ ಬಾತ್ರೂಮ್ ದುಡ್ಡು ಇಸ್ಕೊಳ್ಳಲ್ವ ಅಂದು. ಅದಕ್ಕೆ ನಾನೇ ಬಾತ್ರೂಮ್ ದುಡ್ಡು ಇಸ್ಕೊಳಂಗ ಕಾಣ್ತೀನಿ, ನೀನೇ ಬಾತ್ರೂಮ್ ದುಡ್ಡು ಇಸ್ಕೊಳಂಗ ಕಾಣ್ತೀಯಲ್ಲ, ಹಿಂಗಿಂತೀನಿ ಸ್ಟೈಲ್ ಆಗಿ ಬಾತ್ರೂಮ್ ದುಡ್ಡು ಇಸ್ಕೊಳಂಗ ಕೇಳ್ತೀಯಲ್ಲ ಅಂದೆ. ಅದಕ್ಕೆ ಸಾರಿ ಕಂದ್ರಿ, ಬೇಜಾರು ಮಾಡ್ಕೋಬೇಡಿ. ಎಂತ ಬೇಜಾರು, ಈ ಬ್ಯಾಗ್ ನೋಡ್ರಿ ಗೊತ್ತಾಗಲ್ಲ ನಿಮಗೆ. ಸಾರಿ ಅಂತಿಲ್ಲ ಬಾತ್ರೂಮ್ ಅಲ್ಲಿ ಹೋಗ ಕ್ರಿಕೆಟ್ ಹಾಕೊಂಡು ಕೂತದೆ, ಅದನ್ನ ಬಿಟ್ಬಿಟ್ಟು ಅದು ಕ್ರಿಕೆಟ್ ನ ಬಾಕ್ಸ್ ಅಲ್ಲಿ ಹಾಕೊಂಡು ಅದ ಮೊಬೈಲ್ ಅಲ್ಲಿ ನೋಡ್ಕೊಂಡು ಅದ್ರ ಸೋಕಿ ನೋಡು ಅಂದ್ರೆ ಕೇಳಲಿ ಎಲ್ಲ ಕೇಳಿಸ್ಕೊಳ್ಳಿ. ಮೊಬೈಲ್ ನಾನು ಹಬ್ಬಕ್ಕೆ ಕಳಿಸ್ತಿದ್ದೆ ಆದ್ರೂ ಅಮ್ಮ ಭಾರಿ ಇದ್ ಮಾಡ್ಬಿಟ್ರು ನನಗೆ. ಅವತ್ತು ಅಜೀಬ್ ಮಾಡ್ಬಿಟ್ರ. ಬೇಜಾರಾಗೋಯ್ತು. ದೊಡ್ಡಮ್ಮ ತೆಗಿತಾ ಇರೋದು ನೋವಾಗ್ತಾ ಇಲ್ಲ. ನೀವು ಕರೆಕ್ಟ್ ಅಲ್ಲ ಅಲ್ಲ, ನೀವು ಆಯ್ತು ಇರಿ, ಆಯ್ತು ಇನ್ನೊಂದ್ ಬಳೆ ಐತಲ್ಲ ನೀವೇ ತೆಗೀರಿ. ಆಯ್ತು ಇನ್ನೊಂದ್ ಬಳೆ ಐತಲ್ಲ ನೀವೇ ತೆಗೀರಿ. ನೀವೇ ತೆಗಿಬೇಕು. ತೋಡಿಸ್ತಿದ್ರ ದೊಡ್ಡಮ್ಮ ಮುಂಚೆ ಬಳೆನಾ? ಒಂಚೂರು ಬಳೆ ಮರಕ್ ಹೋಗಿದ್ಲ ಅಂತ ಬಾತ್ರೂಮ್ ದುಡ್ಡು ಇಸ್ಕೊತಿದ್ಲ ಅಂತ ನೋಡಿ ನಾನು ಯಾಕೆ ಅವ್ರು ಕಾಣ್ತೀನಿ. ಮಮ್ಮಿ ಮಮ್ಮಿ ಬಿತ್ತಾಗಿ ಮಮ್ಮಿ ನೋತೈತೆ ಬಿಡಿದೆ. ಓ ಮಮ್ಮಿ ಬಿಡಿ 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 ಪ್ಲೀಸ್ ಪ್ಲೀಸ್, ನಿಜವಾಗ್ಲೂ ನಿಮ್ಮ ನಡೆಗೂ ನೋಯ್ತೈತೆ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.